ಜೊತೆಗೆ ಸೈಡ್ ಡಿಶ್ ಆಗಿ ಬೀಟ್ರೂಟ್ ಉದುರು ಪಲ್ಯ ಅಂತಾರಲ್ಲ ಅದನ್ನು ಮಾಡಿದ್ದೆ. ತುಂಬ ಚೆನ್ನಾಗಾಗುತ್ತೆ. ಇದು ಚಪಾತಿ, ಪೂರಿಗಲ್ಲದೆ ಮೊಸರನ್ನಕ್ಕೂ ಕೂಡ ಸೈಡಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೆ ಒಳ್ಳೆ ಕಾಂಬಿನೇಷನ್ ರೀ. ಇದಕ್ಕೆ ನಾನು ಬೀಟ್ರೂಟ್ನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ಹೊರ್ಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಅದೊಂದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು ಬೀಟ್ರೂಟ್ ಪಲ್ಯಕ್ಕೆ. ಯಾಕೆಂದರೆ ಅದು ಸ್ವೀಟಿಶ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕಿ, ನಾನು ಹಿಂಗನ್ನ ಎಲ್ ಜಿ ಹಿಂಗನ್ನೇ ಉಪಯೋಗಿಸೋದು ಯಾವಾಗ್ಲೂ, ಯಾಕೆಂದರೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅಂತ. ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೆಚ್ಚಿಟ್ಕೊಂಡಿದ್ದಂಥ ಬೀಟ್ರೂಟ್ನ ಹಾಕಿ ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಒಂದು 2 ನಿಮಿಷ ಫ್ರೈ ಮಾಡಾದಮೇಲೆ ಒಂದು ಚಿಕ್ಕ ಗ್ಲಾಸ್ ನೀರು ಅಥವಾ ಸ್ಪ್ರಿಂಕಲ್ ಮಾಡ್ಕೊಂಡ್ರೂ ಆಗುತ್ತೆ. ಯಾಕೆ ಅಂತಂದರೆ ನಾವು ಬೀಟ್ರೂಟ್ ತೊಳೆದಾಕಿರೋ ನೀರು ಇರುತ್ತೆ, ಜೊತೆಗೆ ಈ ಉಪ್ಪಿಂದು ನೀರಿನಂಶ ಬಿಟ್ಕೊಂಡಿರುತ್ತೆ ಅಲ್ವಾ, ಒಂದು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸ್ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಟ್ಟು ಆವಾಗ ಮಿಕ್ಸ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ದಂಗೆ ಆಗಿಬಿಡುತ್ತೆ. ಆಮೇಲೆ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿ ಮತ್ತು ಜೊತೆಗೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ಟು ಚಪಾತಿ ಜೊತೆ, ಪೂರಿ ಜೊತೆ ಅಥವಾ ಗಟ್ಟಿ ಮೊಸರನ್ನ ಕಲಿಸ್ಕೊಂಡು ಜೊತೆಗೆ ಸೈಡಲ್ಲಿ ಪಲ್ಯ ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೆಂಗೆ ಅನ್ನಿಸ್ತು ಅಂತ ತಿಳಿಸಿ. ಆಮೇಲೆ ಈ ಹೋಳ್ಗೆ ಶೀಟು ಬರೀ ಹೋಳ್ಗೆ ಮತ್ತು ಇದು ಇದು ಮಾಡೋಕ್ಕಲ್ಲದೆ, ರೊಟ್ಟಿ ಮಾಡೋಕ್ಕಲ್ಲದೆ ಚಪಾತಿ ಕೂಡ ಹರ್ಕೋಬೋದು ರೀ. ಎಷ್ಟು ತೆಳ್ಳಗೆ ಬೇಕಾದ್ರೆ ಹರಿಬೋದು ಅದ್ರ ಮೇಲೆ. ಆಮೇಲೆ ಅದನ್ನೇ ಈ ಥರ ನಾವು ತೆವೆ ಮೇಲೆ ಹಾಕೋದ್ರಿಂದ ಒಂದು ಸ್ವಲ್ಪ ಅದು ಬಿಟ್ಕೊಂಡಂಗೆ ಆಗುತ್ತೆ. ಆ ಪೇಪರ್ ಅದೇ ಬಿಟ್ಕೊಳ್ಳುತ್ತೆ ಒಂದು 2-3 ಸೆಕೆಂಡ್ ಆದಮೇಲೆ. ನೋಡಿ ಈ ಥರ ಚಪಾತಿನೂ ಕೂಡ ತುಂಬ ಚೆನ್ನಾಗಿ ತೆಳ್ಳಗೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ಕಾಂಬಿನೇಷನ್ನು ಮೊಸರನ್ನ ಜೊತೆಗೂ ತಿಂದು ನೋಡಿ, ಹೆಂಗೆ ಅನ್ನಿಸ್ತು ಅಂತ ತಿಳಿಸಿ. ಪ್ರೀವಿಯಸ್ ರೀಲ್ಸಲ್ಲಿ ಒಂದಷ್ಟು ನನಗೆ ಗೊತ್ತಿರೋ ಸಿಂಪಲ್ ಅಡುಗೆಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ನೋಡಿ.